ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಕಮಲ ಬೀಜನ ಹುರಿತಾ ಇದ್ದೀನಿ. ಬಾದಾಮಿ ಮತ್ತೆ ಗೋಡಂಬಿನ ಹುರ್ಕೊಂಡಿದ್ದೀನಿ. ಪಾಯಸ ಮತ್ತೆ ಪೊಂಗಲ್, ಸ್ವೀಟ್ ಪೊಂಗಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನನ್ನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲು ನಾನು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಎಲ್ಲ ಬೇಕಲ್ವಾ, ಹಾಗಾಗಿ ನಾನು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೇನೆ. ಮೊದಲು ನಾನು ಶೇಂಗಾನ ಫಸ್ಟ್ ಹುರ್ಕೊಂಡೆ. ಸೈಡ್ ಅಲ್ಲಿ ಹಾಲು ಇಟ್ಟಿದ್ದೆ. ಅದು ನೋಡಿದ್ರೆ ನಾನು ಏನೋ ತರ್ಲಿಕ್ಕಂತ ಸೈಡಿಗೆ ಹೋದಾಗ ಹಾಲು ಉಕ್ಬಿಟ್ಟಿದೆ. ಸಿಮ್ಮಲ್ಲೇ ಇಟ್ಟಿದ್ದೆ, ಅದು ಹಾಲು ಉಕ್ಕಿದೆ. ಒಳ್ಳೇದೇ, ಶುಭ ಶಕುನ ಅಂತ ಹೇಳ್ಕೊಳ್ತಾ ನಾನು ಅದನ್ನ ಕ್ಲೀನ್ ಮಾಡ್ಲಿಕ್ಕೂ ಹೋಗಿಲ್ಲ ನಾನು. ಯಾಕಂತ ಹೇಳಿದ್ರೆ ಹಬ್ಬ ದಿನ ಆಗಿತ್ತಲ್ವಾ, ಹಾಗಾಗಿ ನಾನು ಅದನ್ನ ಕ್ಲೀನ್ ಮಾಡಿಲ್ಲ. ಫಸ್ಟ್ ಇದೆಲ್ಲ ಶೇಂಗಾನೆಲ್ಲ ಹುರ್ಕೊಂಡು, ಹಾಗೆ ಅದರ ನಂತರ ಎಳ್ಳನ್ನು ಹುರ್ಕೊಂಡು, ಹುರಿದ ಶೇಂಗಾ, ಎಳ್ಳು, ಪುಟಾಣಿ ಎಲ್ಲನ ಸಂಕ್ರಾಂತಿಗೆ ಮಿಕ್ಸ್ ಮಾಡಿ ಕೊಬ್ಬರಿ ಎಲ್ಲ ಹಾಕಿ ದೇವ್ರ ಮುಂದೆ ಇಟ್ಟು ನಾನು ನಮ್ಮ ಹಸ್ಬೆಂಡ್ ಇಬ್ರು ಪೂಜೆ ಮಾಡಿದ್ವಿ. ಎಂತ ಗೊತ್ತುಂಟಾ ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ. ನಮ್ಮ ಹಸ್ಬೆಂಡ್ ದೀಪ ಹಚ್ತಾ ಇದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನನ್ನ ಈ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ದೀಪ ಎಲ್ಲ ಹಚ್ಚಿದೀವಿ, ಪೂಜೆ ಮಾಡ್ತಿದ್ದೀವಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ. ಹಬ್ಬದ ಅಡಿಗೆ ಮಾಡೋಣ. ಪೊಂಗಲ್, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಮತ್ತೆ ಇದು ಕಮಲದ ಬೀಜದ ಪಾಯಸ. ಇವ್ರಿಗೆ ಬೇಕು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಅದೊಂದು ಪಾಯಸನ ಮಾಡ್ತೀನಿ. ಇವಾಗ ಅಡಿಗೆ ಎಲ್ಲ ಮಾಡಿ ಊಟ ಮಾಡಬೇಕು. ಮತ್ತೆ ಸಿಗ್ತೀನಿ ಅಡಿಗೆ ಜೊತೆ. ನಾನು ಚಿಕ್ಕದಾದ ರಂಗೋಲಿ ಹಾಕಿದ್ದೆ, ಸ್ವಲ್ಪ ಬಣ್ಣನ ತುಂಬಿದೆ. ಸಿಂಪಲ್ ಆಗಿ ಹಾಕಿದ್ದೀನಿ ರಂಗೋಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸಾರಿ ಬಿಚ್ಚಿಬಿಟ್ಟೆ. ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳಿ ಕಮಲ ಬೀಜನ ಹುರಿತಾ ಇದ್ದೀನಿ. ಈ ಕಡೆ ಸ್ವಲ್ಪ ಹಾಲಿಗೆ ಅಕ್ಕಿ ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ನೋಡಿದ್ರೆ ಹಾಗೆ ಇದೆ ಹಾಲು. ಒರೆಸೆಲ್ಲ ನೈಟೇ ಆಮೇಲೆ ಎಲ್ಲ ಕೆಲಸ ಆದಮೇಲೆ ಒರೆಸೋಣ ಅಂತ ಅಂದ್ಕೊಂಡೆ, ಇವಾಗ ಬೇಡ ಅಂತೇಳಿ. ಹಾಗೆ ಇದು ಫಸ್ಟಿಗೆ ನಾನು ತೋರಿಸಲಾಗಿತ್ತು ನಿಮಗೆ, ಬಾದಾಮಿ ಮತ್ತು ಗೋಡಂಬಿನ ಹುರ್ಕೊಂಡಿದ್ದೀನಿ. ಹಾಗೆ ಅದೇ ತುಪ್ಪದಲ್ಲಿ ಕಮಲ ಬೀಜ ಹುರ್ಕೊಂಡೆ. ಎರಡನ್ನೂ ಮಿಕ್ಸ್ ಪೌಡ್ರ್ ಮಾಡಿ ತರ್ತರಿಯಾಗಿ ಮಾಡಿ ಆಮೇಲೆ ಹಾಲಿಗೆ ಹಾಕಬೇಕು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರು ಮಾಡಿಲ್ಲ ಅಂದರೆ ಒಂದ್ಸರಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತುಂಬ ಚೆನ್ನಾಗಿ ರೋಸ್ಟ್ ಮಾಡಬೇಕು ತುಪ್ಪದಲ್ಲಿ. ಈಗ ಇದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಬೇಕು. ಈಗ ಮಿಕ್ಸಿಯಲ್ಲಿ ಪೌಡ್ರ್ ಮಾಡೋಣ. ನೋಡಿ, ಅದೇ ಮಿಕ್ಸಿಯಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕಿ ಪೌಡ್ರ್ ಮಾಡ್ತಾಯಿದ್ದೀನಿ. ತರ್ತರಿಯಾಗಿ ಬಾದಾಮಿ ಮತ್ತು ಗೋಡಂಬಿಯನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಪೌಡ್ರ್ ಮಾಡ್ಕೋಬಾರ್ದು, ತರ್ತರಿಯಾಗಿರಬೇಕು. ಹಾಲು ಕಾಯಿಸಲಿಕ್ಕೆ ಇಟ್ಟಿದ್ದೇನೆ. ಇದು ಕುದಿ ಬಂದ ಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿದ್ದೇವಲ್ಲ, ಕಮಲದ ಬೀಜದ ಪೌಡ್ರು ಅಂದರೆ ಮಕಾನ ಅಂತಾರೆ, ಅದನ್ನು ಪೌಡ್ರ್ ಹಾಕಬೇಕು ಫಸ್ಟು. ಅದ್ರ ನಂತರ ಒಂದು ಕುದಿ ಬಂದ ಮೇಲೆ ಹುರ್ಕೊಂಡಿರೋ ಬಾದಾಮಿ ಮತ್ತು ಗೋಡಂಬಿ ಪೌಡ್ರನ್ನು ಹಾಕಬೇಕು.
ಕಮಲ ಬೀಜದ ಪಾಯಸ ಆದಮೇಲೆ ಹಾಕಿ ನಾನು ಪೊಂಗಲ್, ಸಿಹಿ ಪೊಂಗಲ್ 2 ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಊಟ ಮಾಡಿದೆ. ಕಮಲ ಬೀಜದ ಪಾಯಸ ಮತ್ತು ಪೊಂಗಲ್, ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಊಟ ಮಾಡ್ತೀನಿ ಇವಾಗ. ನಮ್ಮ ಹಸ್ಬೆಂಡು ಸುಸ್ತಾಗಿದೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ, ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಊಟ. ಈಗ ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಯಮ್ಮಿ, ಇದು ಕಮಲ ಬೀಜದ ಪಾಯಸ. ಅದೇನು ಗೊತ್ತಿಲ್ಲ, ದೇವರಿಗೆ ನೈವೇದ್ಯಕ್ಕಂತ ನಾವು ಮಾಡಿದಾಗ ಎಷ್ಟು ಪರ್ಫೆಕ್ಟ್ ಆಗುತ್ತೆ ಅಂದರೆ ಯಾವುದೇ ಹೆಚ್ಚಾಗಲ್ಲ, ಕಡಿಮೆ ಆಗಲ್ಲ. ಸ್ವೀಟ್ ಆಗಲಿ ಖಾರ ಏನು ಹೆಚ್ಚು ಕಡಿಮೆ ಆಗಲ್ಲ. ಅದೇ ನಾವು ಟೇಸ್ಟ್ ನೋಡ್ತಾ ಮಾಡ್ತೀವಲ್ಲ, ಅವಾಗೇ ಆಗೋದು ಎಡ್ಬಟ್ಟು. ಇವಾಗ ನಾವು ಏನು ಟೇಸ್ಟ್ ನೋಡಲ್ಲ, ಏನಿಲ್ಲ, ನೈವೇದ್ಯಕ್ಕಲ್ಲ ಅಂತ ಹೇಳಿ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವಲ್ಲ, ತುಂಬಾ ಟೇಸ್ಟಾಗಿ ಬರುತ್ತೆ. ತುಂಬಾ ಚೆನ್ನಾಗಾಗಿದೆ ಎಲ್ಲ. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಹಾಗಾದರೆ ಬರಲಾ, ಬಾಯ್, ನಮಸ್ಕಾರ.